ರಂಜಾನ್ ಹಬ್ಬದ ಪ್ರಯುಕ್ತ ಸಹಸ್ರಾರು ಮುಸ್ಲಿಂ ಬಾಂಧವರಿಗೆ ರಂಜಾನ್ ಕಿಟ್ ವಿತರಣೆ. ಶಿರಾನಗರದಲ್ಲಿ ಜನಸೇವೆಗೆ ಹೆಸರುವಾಸಿಯಾಗಿರುವ ಎಂಎಲ್ಎ ಪ್ಯಾರು ಸಾಬ್ ಮಕ್ಕಳಿಂದ ZBS ಗ್ರೂಪ್ಸ್ ವತಿಯಿಂದ ಸಹಸ್ರಾರು ಮುಸಲ್ಮಾನ್ ಬಾಂಧವರಿಗೆ ರಂಜಾನ್ ಹಬ್ಬದ ಕಿಟ್ ಅನ್ನು ಸ್ಥಳೀಯ ಶಾಸಕ ಹಾಗೂ ದೆಹಲಿಯ ವಿಶೇಷ ಪ್ರತಿನಿಧಿ ಡಾಕ್ಟರ್ TB ಜಯಚಂದ್ರ ಮುಖೇನ ವಿತರಿಸಿ ರಂಜಾನ್ ಹಬ್ಬ ಆಚರಿಸಿದ್ದಾರೆ. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶಿರಾ ಶಾಸಕ ಡಾಕ್ಟರ್ TB ಜಯಚಂದ್ರ ಅವರು ಸಿರಿವಂತರು ಬಡವರಿಗೆ ಸಹಾಯ ಮಾಡಬೇಕು, ಹಣ ಇದ್ದವರಿಗೆಲ್ಲ ಸಹಾಯ ಮಾಡೋ ಮನೋಭಾವ ಇರುವುದಿಲ್ಲ. ತಂದೆಯಾದ ಎಂಎಲ್ಎ ಪ್ಯಾರು ಸಾಬ್ ಹಾದಿಯಲ್ಲಿ ನಡೆಯುತ್ತಿರುವ ಮಕ್ಕಳು ZBS ಗ್ರೂಪ್ ಮಾಲೀಕತ್ವದಲ್ಲಿ ಇಂತಹ ಸಮಾಜಮುಖಿ ಒಳ್ಳೆಯ ಕೆಲಸ ಮಾಡುತ್ತಿರುವುದು ಇತರರಿಗೂ ಮಾದರಿ ಎಂದರು. ರಂಜಾನ್ ಹಬ್ಬದ ಪ್ರಯುಕ್ತ ಸುಮಾರು 2500 ರಂಜಾನ್ ಕಿಟ್ ವಿತರಿಸಿದ ZBS ಗ್ರೂಪ್ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್, ZBS ಗ್ರೂಪ್ ಮಾಲೀಕರು, ಸ್ಥಳೀಯರು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ಇದೇನಂದ್ರೆ ನಮ್ಮ ತಂದೆಯವರು ಬೆಳ್ಕೊಂಡ್ ಬಂದಿರೋ ಕಾನ್ಸೆಪ್ಟು, ದೇವ್ರು ನಮಗೆ ದುಡ್ಡು ಕೊಟ್ಟವನೆ, ದೇವ್ರು ನಮಗೆ ಆ ಒಂದು ಶಕ್ತಿ ಕೊಟ್ಟವನ್ನ ನಾವು ಬೇರೆಯವ್ರಿಗೆ ಸಹಾಯ ಮಾಡ್ಬೋದು. ಸೊ ಅದಕ್ಕೆ ನಾವು ಮುಂಚೆಯಿಂದನೂ ಮಾಡ್ತಾ ಇದ್ದೀವಿ. ಸೊ ಇವಾಗೂ ಮಾಡ್ತಾ ಇದ್ದೀವಿ. ಏನು ಇವಾಗ ನಾವು ಒಂದು ಅಧ್ಯಕ್ಷ ಆಗಿದ್ದೀವಿ ಅಂತ ಏನು ಮಾಡ್ತಾ ಇಲ್ಲ. ಸೊ ಹಿಂದೆಯಿಂದಾನು ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಸೊ ಇವಾಗ್ಲೂ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ ನಮ್ಮ ಅಣ್ಣ ಅವರು ನಮ್ಮಿಬ್ರು ದೊಡ್ಡ ಸಹೋದರರು ಜಿಶಾನ್ ಮತ್ತೆ ಬುರಾನ್ ಅಣ್ಣ ಇಬ್ಬರು ಸೇರಿ ಇಡೀ ನಗರಸಭೆ ಪೌರ ಕಾರ್ಮಿಕರಿಗೆ ಅವರಿಗೊಂದು ಉಗಾದಿ ಗಿಫ್ಟ್ ಅನ್ನು ಕೊಟ್ಟಿದ್ರು. ಸೊ ಆ ತರ ಇವಾಗ ಇಲ್ಲಿ ಒಂದು 2,500 ಕಿಟ್ಗಳನ್ನು ಕೊಡ್ತಾ ಇದ್ದೀವಿ. ಇದನ್ನ ನಡ್ಕೊಂಡ್ ಬರ್ತಾ ಇದೆ, ಇದನ್ನ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಇಷ್ಟೇ ಕೇಳ್ಕೊಳ್ಳೋದು, ನಮ್ಮ ಶ್ರೀಮಂತಗಳಿಗೆ ದುಡ್ಡಿದೆ, ಬಡವ್ರಿಗೆ ನೋಡಿ, ಬಡವ್ರಿಗೆ ಖರ್ಚು ಮಾಡಿ. ನಾವೇ ಎಲ್ಲ ತಿಂತೀವಿ ನಾವೇ ಅಂದ್ರೆ ಅದು ಆಗಲ್ಲ. ಏನು ಚೂರು ಬಡವ್ರಿಗೆ ಅಕ್ಕಪಕ್ಕ ನೋಡಿ, ಇಂಥ ಜನ ಇದ್ದಾರೆ. ಇವಾಗ ನೋಡಿ 2 ಗಂಟೆಯಿಂದ ಕಾಯ್ತಾ ಇದ್ದಾರೆ ಬರೀ ಒಂದು ರೇಷನ್ ಕಿಟ್ಗೆ. ಯಾಕಂದ್ರೆ ಅವ್ರ ಮನೆಯಲ್ಲಿ ಹಬ್ಬ ಮಾಡೋಕೆ ಅವ್ರ ಅನ್ನನೂ ಇಲ್ಲ. ಅಂತವ್ರಿಗೆ ನೋಡಿ ಸಿಗ್ತಾರೆ. ಏನೋ ಒಂದು ರೇಷನ್ ಕಿಟ್ಟು, ಹಣನೋ ಬಟ್ಟೆನೋ ಏನೋ ಒಂದು ಕೊಟ್ಟು ದಯಮಾಡಿ ಎಲ್ಲರಿಗೂ ಒಂದು ಇದ್ದಂಗೆ ಮಾಡಿ. ಇಂಥ ಯೋಚನೆ ಪ್ರತಿಯೊಬ್ಬರಿಗೂ ಬಂದ್ರೆ ಬಡತನನೇ ನಿರ್ಮೂಲನೆ ಆಗ್ಬಿಡುತ್ತೆ. ಇಂಥ ಯೋಚನೆ ನಾನು ಶಿರಾಲ್ ಹೇಳ್ತಾ ಇದ್ದೀನಿ, ಬಂದ್ರೆ ಶಿರಾಲ್ ಒಬ್ರು ಬಡವರು ಇರಲ್ಲ. ನಾನು ನಮ್ಮ ಬರೇ ಈ ಕಮ್ಯುನಿಟಿ ಅಂತ ಹೇಳ್ತಾ ಇಲ್ಲ. ಶಿರಾದಲ್ಲಿ ಶ್ರೀಮಂತರು ನಮ್ಮಂತವ್ರು 100 ಜನ ಇದ್ದಾರೆ. ಎಲ್ಲರೂ ಅವರು ಇವಾಗ ನಾವು ನಮ್ಮ ಮುಸ್ಲಿಂ ಸಮಾಜದಲ್ಲಿ ಏನು, ಇಸ್ಲಾಂ ಅಲ್ಲಿ ನೀವು ಏನು ದುಡಿತಿರೋದು 2.5% ಜಕಾತ್ ಕೊಡ್ಬೇಕು. 1 ಲಕ್ಷ ದುಡಿದ್ರೆ 2,500, 10 ಲಕ್ಷ ದುಡಿದ್ರೆ 25,000 ವರ್ಷಕ್ಕೆ. ಸೊ ಅಷ್ಟು ತೆಗೆದ್ರೆ ಯಾರು ಬಡವರು ಇರಲ್ಲ. ನೋಡಿ ನಾವು ರೇಷನ್ ಕಿಟ್ ಕೊಡ್ತಾ ಇದೀವಿ. ನಮಗೆ ಬರೀ ನಾವು ನಮ್ದು 17-18 ವಾರ್ಡ್ಗೆ ಸೀಮಿತ ಕೊಡ್ತಾ ಇಲ್ಲ. ನಾವು ಇಡೀ ಶಿರಾ ನಮ್ಮ ಕಮ್ಯುನಿಟಿ ಏನಿದೆ ಆ ವಾರ್ಡ್ಗಳು ಕೊಡ್ತಾ ಇದ್ವಿ. ನಾವು ನೋಡ್ತಾ ಇದೀವಿ, ಅಲ್ಲಿ ಯಾರು ಬೇರೆಯವ್ರು ಕೊಡ್ತಾ ಇಲ್ಲ. ಕೊಡಬೇಕು, ಮುಂದೆ ಬರಬೇಕು. ಈ ತರ ದಾನ ಧರ್ಮ ಮಾಡಿ ದೇವ್ರು ಒಳ್ಳೆ ಆಯಸ್ಸು, ಒಳ್ಳೆ ಆರೋಗ್ಯ ಕೊಡ್ತಾರೆ. ಅಸ್ಸಲಾಮು ಅಲೈಕುಂ. ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ಅಲ್ಲಾ ಬಕ್ಷ್ ಪ್ಯಾರೂರವರ ಅವರ ನೆನಪಿನಲ್ಲಿ ಅವ್ರ ಮಕ್ಕಳಾಗಿರ್ತಕ್ಕಂಥ ಮೊಹಮ್ಮದ್ ಜಿಶಾನ್ ಮತ್ತು ಬುರಾನ್ ಇಬ್ರು ಕೂಡ ಕೌನ್ಸಿಲರ್ಸು ಅಧ್ಯಕ್ಷರಾಗಿ ಇವತ್ತು ನಾಳೆ ರಂಜಾನ್ ಹಬ್ಬವನ್ನ ನಾಡಿದ್ದು ರಂಜಾನ್ ಹಬ್ಬವನ್ನ ಆಚರಿಸುವಂತ ಸಂದರ್ಭದಲ್ಲಿ ಪ್ರತಿ ವರ್ಷನೂ ಕೂಡ ಇವತ್ತು ಎಲ್ಲರಿಗೂ ಕೂಡ ಉಚಿತವಾಗಿ ಕಿಟ್ಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಮೊದಲಿಂದಲೂ ಮಾಡ್ಕೊಂಡ್ ಬಂದಿದ್ದಾರೆ. ಇವತ್ತು ಕೂಡ ಮಾಡ್ತಿದ್ದಾರೆ. ಒಂದು ವಿಶೇಷ ಅಂತ ಹೇಳಿದ್ರೆ ಪ್ಯಾರೂರವರ ಮಗ ಜಿಶಾನ್ ಇವತ್ತು ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥದ್ದು ನಮ್ಗೆಲ್ರಿಗೂ ಸಂತೋಷ ತರ್ತಕ್ಕಂಥದ್ದು. ಅಧ್ಯಕ್ಷರಾಗಿ ಇವತ್ತು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಳ್ಳೇದಾಗ್ಲಿ. ಅಲ್ಲಾ ಬಕ್ಷ್ ಪ್ಯಾರೂರವರ ಹೆಸರನ್ನ ಉಳಿಸುವಂತ ಕೆಲಸವನ್ನ ಮಾಡ್ಲಿ. ಮತ್ತು ಇವತ್ತು ಬೆಳಿಗ್ಗೆ ಎಲ್ಲ ಪೌರ ಕಾರ್ಮಿಕರಿಗೂ ಕೂಡ ಉಚಿತವಾಗಿ ಬಟ್ಟೆಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇವತ್ತು ನಾನು ನೋಡ್ಲಿಲ್ಲ, ಸಲ್ಮಾನ್ ಕೂಡ ಇಲ್ಲೇ ಇದ್ದಾರೆ. ಇವತ್ತು ಮುತ್ತಿನಂತ 3 ಮಕ್ಕಳು ಇವತ್ತು ಅವ್ರ ಹೆಸರು ಉಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನನಗೆ ಬಹಳ ಸಂತೋಷ ತಂದಿದೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಅಲ್ಲಾ ಬಕ್ಷ್ ಪ್ಯಾರೂರ್ನ ನಾವೆಲ್ಲರೂ ಕೂಡ ಸ್ಮರಿಸ್ತಾ ಇವತ್ತು ಈ ಉಚಿತವಾಗಿರ್ತಕ್ಕಂಥ ಕಿಟ್ಗಳನ್ನ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡೋಣ ಅಂತಕ್ಕಂಥ ಮಾತು ಹೇಳಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ರಂಜಾನ್ ಹಬ್ಬದ ಶುಭಾಶಯಗಳು. ಇವತ್ತು ದೇವರೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಮತ್ತು ಎಲ್ಲ ರೀತಿಯಾದಂಥ ಕಷ್ಟವನ್ನ ನಿವಾರಿಸತಕ್ಕಂಥ ಶಕ್ತಿಯನ್ನ, ಎದುರಿಸ್ತಕ್ಕಂಥ ಶಕ್ತಿಯನ್ನ ದೇವರು ಪರಮಾತ್ಮ ದಯಪಾಲಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತಾರೆ. ನಮಸ್ಕಾರ. Hey,
लावू नको. टोकन आहे पण तरी टोकन नाही तो जरा निभा. टोकन रखला का तो तरी टोकन नहीं तो जरा नहीं. आजो आजो इधर आजो मंगला को चल जाना. कितना दो